ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಬಿಸ್ನೆಸ್ ನಲ್ಲಿ ತೊಂದರೆಗಳಾಗ್ತಾ ಇರಬಹುದು. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲೇ ಹೊರಗಡೆ ಬರಬೇಕು ಅಂತಂದ್ರೆ ಅಕ್ಷಯ ವೃಕ್ಷವನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ ಇವತ್ತೇ ಬಂದ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಸ್ಕ್ರೋಲ್ ಆಗ್ತಾ ಇದೆ, ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಬಹುದು, ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ನಾನು ಕೇಳುವಂತಹ ಪ್ರತಿಯೊಂದು ಪ್ರಶ್ನೆಗಾಗಿರಬಹುದು, ಸಮಸ್ಯೆಗೆ ಸರಳವಾಗಿರುವಂತಹ ಪರಿಹಾರವನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಅಚ್ಚುಕಟ್ಟಾಗಿ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಹೇಳ್ತೀನಿ. ಎಂಥದ್ದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳದೆ ನೇರವಾಗಿರುವಂಥ ಉತ್ತರ, ಸರಳವಾಗಿರುವಂಥ ಪರಿಹಾರಗಳು, ಏನು ಮಾಡಬೇಕು ಅದಕ್ಕೆ ಅಂತ ಕಟ್ಟಂತ ತಿಳಿಸ್ಕೊಡ್ತೀರಾ. ಅದಕ್ಕೆ ತಮಗೆ ವೀಕ್ಷಕರ ಪರವಾಗಿ ಕೂಡ ಧನ್ಯವಾದಗಳು. ಕಮೆಂಟ್ಸ್ನಲ್ಲಿ ಕೂಡ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಿರ್ತಾರೆ. ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಹಿಂದೆ ಯಾವುದಾದ್ರೂ ಈ ಮಂತ್ರಗಳನ್ನ ಓದಿ ಸಿದ್ಧಿ ಮಾಡ್ಕೊಂಡಿರುವಂಥದ್ದು, ದೇವತೆಗಳಾಗಿರ್ಬೋದು, ಋಷಿಮುನಿಗಳಾಗಿರ್ಬೋದು, ಈ ರೀತಿ ಏನಾದರೂ ಇದೆಯಾ ಗುರುಗಳೇ? ಆ ಥರ ಇತ್ತು ಅಂತಂದರೆ ಆ ಮಂತ್ರ ಯಾವುದು? ಯಾಕಂದರೆ ಅದನ್ನು ನಾವು ಏನಾದರೂ ಪಠನೆ ಮಾಡೋದ್ರಿಂದ ನಮಗೂ ಕೂಡ ಸಿದ್ಧಿ ಆಗುತ್ತಾ? ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ಗುಡ್. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ ಪ್ರಶ್ನೆ ನಾನು ಹೇಳ್ತಾನೆ ಇರ್ತೀನಿ. ಇದು ಹೇಳ್ಕೊಳ್ಳಿ, ಈ ಮಂತ್ರ ಹೇಳ್ಕೊಳ್ಳಿ, ಇಷ್ಟು ಸಲ ಹೇಳ್ಕೊಳ್ಳಿ, ಇಷ್ಟು ಸಲ ಜಪ ಮಾಡಿ ಅಂತ ಹೇಳ್ತಿರ್ತೀನಿ. ಆದರೆ ನೀವು ಕೇಳಿದ ಪ್ರಶ್ನೆ ನಿಜ ಅನಿಸುತ್ತೆ. ಯಾರಾದರೂ ಹಿಂದೆ ಮಾಡ್ಕೊಂಡವ್ರು ಇದ್ದಾರಾ ಅಂತ ಗೋಚರ ಮಾಡಿದಾಗ ಒಳ್ಳೆಯ ಪ್ರಶ್ನೆ ಇದು. ನೀವು ಕೇಳಿದ್ದಕ್ಕಾಗಿ ಎಲ್ಲೋ ಒಂದು ನನ್ನ ಒಳಗಡೆ ಇದ್ದದ್ದು ಆಚೆ ಬರಬೇಕಾದ್ರೆ ಬಹುಶಃ ನನಗೆ ಆ ಸರಸ್ವತಿ ಮೆಸೇಜ್ ಕೊಟ್ಟಾಗ ಅಷ್ಟೇ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಂತಹದ್ದು ಅಂತಂದರೆ ಈ ದೇವಿ ಭಾಗವತದಲ್ಲಿ ನೀವು ತೆಗೆದು ನೋಡ್ಬೋದು. ದೇವಿ ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ, ದೇವಿ ಭಾಗವತದ 9ನೇ ಸ್ಕಂದದಲ್ಲಿ ಬರ್ತಕ್ಕಂತಹದ್ದು ಸರಸ್ವತಿ ಕವಚ ಅಂತಿದೆ. ಅಂತಹ ಸರಸ್ವತಿ ಕವಚವನ್ನು ನೀವೇನಾದರೂ ಹೇಳ್ತೀನಿ ಅಂತಂದರೆ, ಯಾರು ಹೇಳಿದರು ಅದನ್ನಂದರೆ ಯಾಜ್ಞವಲ್ಕ್ಯರು ಹೇಳಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದರು. ಅದೇ ರೀತಿಯೇ ಈ ಒಂದು ಸರಸ್ವತಿ ಕವಚವನ್ನು ವಾಲ್ಮೀಕಿ ಸಿದ್ಧಿಸಿಕೊಂಡ ನಂತರವೇ ರಾಮಾಯಣ ಬರಲಿಕ್ಕೆ ಸಾಧ್ಯವಾಗಿತ್ತು ವಾಲ್ಮೀಕಿಗಳಿಗೆ, ಅಂದರೆ ಸರಸ್ವತಿ ಕವಚವನ್ನು. ಇನ್ನು ನಮಗೆ ಈ ಸ್ತೋತ್ರಗಳು, 18 ಪುರಾಣಗಳು, ಇನ್ನು 4 ವೇದಗಳನ್ನು ವಿಂಗಡಣೆ ಮಾಡಿದ್ದ ವೇದವ್ಯಾಸರು ಕೂಡ ಈ ಸರಸ್ವತಿಯ ಕವಚವನ್ನು ಪಠಿಸಿದ ನಂತರ, ಅದು ಎಷ್ಟು 5 ಲಕ್ಷ ಜಪ ಮಾಡ್ತಾರೆ ಅವರೇ ಹೇಳಿದ್ದಾರೆ. ದೇವಿ ಭಾಗವತದಲ್ಲಿ ವಿಶೇಷವಾಗಿ ನೀವು ಸರಸ್ವತಿ ಕವಚನ ಓದಬೇಕಾದ್ರೆ ನಿಮ್ಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ, ನೀವು ನೋಡ್ಬೋದು ಅದನ್ನೆಲ್ಲ ಕೂಡ. ಹಾಗೆ ಅಂತಹ ವೇದವ್ಯಾಸರು ಕೂಡ ಈ ಸರಸ್ವತಿಯ ಕವಚವನ್ನು ಪಠಿಸೋ ಮುಖಾಂತರ ಅದು ಎಷ್ಟು 5 ಲಕ್ಷ ಬಾರಿ ಜಪ ಮಾಡ್ತಾರ್ರಿ. ಅದಾದ ನಂತರವೇ ಇವೆಲ್ಲ ಕೂಡ ಬರೆದಿದ್ದವರು. ಏನು 18 ಪುರಾಣಗಳಾಗಿರಬಹುದು, ವೇದ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಮಂತ್ರವನ್ನು ಅಷ್ಟು ಲಕ್ಷ ಸಲ ಜಪ ಮಾಡಿದ ನಂತರವೇ ಅವರಿಗೆ ಸಿದ್ಧಿ ಆಗಲಿಕ್ಕೆ ಸಾಧ್ಯವಾಗಿತ್ತು. ಹೀಗೆ ನೀವು ಎಲ್ಲಿಗೆ ನೋಡಿದ್ರೂ ಕೂಡ ಅಂತಹ ಮಹಿಮಾನ್ವಿತರು ಕೂಡ, ಮಹಾನುಭಾವರುಗಳು ಕೂಡ ಅಂತಹ ಅನುಷ್ಠಾನವನ್ನು ಇಟ್ಟುಕೊಂಡೇ, ಅಂತಹ ಯಜ್ಞ ದೀಕ್ಷೆಯನ್ನು ಇಟ್ಟುಕೊಂಡೇ, ಬಹುಶಃ ನಾವು ಹೇಗೆ ಇದನ್ನು ಈ ಪರೀಕ್ಷಾ ಸಂದರ್ಭದಲ್ಲಿ ಎಕ್ಸಾಮ್ ಟೈಮಲ್ಲಿ ಮಕ್ಕಳು ಒತ್ತು ಕೊಟ್ಟರೆ ಬಹುಶಃ ಬೇರೆ ದಿನಗಳಲ್ಲೂ ಒಂದಷ್ಟು ದಿನ ಸುಮ್ಮನೆ ಹಾಗೋ ಕಾಲಹರಣ ಮಾಡಿಬಿಡ್ತಾರೆ. ಆದರೆ ಪರೀಕ್ಷಾ ದಿನಗಳು ಅಂತ ಬಂದಾಗ 1-2 ತಾಸು ಹೆಚ್ಚಿಗೆ ಓದ್ತಾರೆ, ಗಮನಿಸ್ತಾರೆ, ಬೇರೆ ಟ್ಯೂಷನ್ಗೆ ಹೋಗ್ತಾರೆ, ಬೇರೆ ಎಲ್ಲ ಸಬ್ಜೆಕ್ಟು ತಿರುವಿ ನೋಡ್ತಾರೆ. ಕೇವಲ 10 ದಿವಸ ಮಾತ್ರ ಎಕ್ಸಾಮ್ ಇದೆ ಅಂತ. ಹಾಗೆಯೇ ನಾನೇನಾದರೂ ಮಾಡಬೇಕು ಅಂತ ಛಲ ಒತ್ಕೊಂಡ್ರೆ ನೀವು ಈ ಒಂದು ಸರಸ್ವತಿ ಕವಚವನ್ನು ಬಹುಶಃ 5 ಲಕ್ಷ ಜಪ ಮಾಡ್ತೀರ ಅಂತಂದರೆ ಗೊತ್ತಿಲ್ಲ. ನೀವು ಪ್ರಧಾನಿ ಹತ್ರ ಹೋಗೋದಿಲ್ಲ, ಪ್ರಧಾನಿ ನಿಮ್ಮ ಬಳಿ ಬರ್ತಾನೆ. ಅಂದರೆ ನಾನು ಪ್ರಧಾನಿ ಅಂತ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಏನು ಬೇಕಾದರೂ ಮಾಡ್ಕೊಳ್ಳೋದಕ್ಕೆ ಸಿದ್ಧಿ ಸಾಧ್ಯವಿದೆ. ಅಂತಹ ಅಥರ್ವ ಸಿದ್ಧ ಪರಂಪರೆ ಅಂತ ನಾನು ಯಾಕೆ ನಿಮಗೆ ಆವಾಗ ಅದನ್ನು ತಿಳಿಸ್ತೀನಿ ಅಂತಂದರೆ, ಸಿದ್ಧಿಯೊಂದಿಗೆ ಎಲ್ಲವೂ ಇದೆ, ಪ್ರಸಿದ್ಧಿಯಲ್ಲಿ ಎಂಥದ್ದು ಇಲ್ಲ. ನೀವೇನು ಬೇಕು ಅಂತ ಬೇಡಿಕೆಗಳಿರ್ತೀರೋ, ಗುಪ್ತವಾಗಿ ನಿಮ್ಮ ಹತ್ರ ಹಣ ಇದ್ದಾಗ ಏನು ಬೇಕಾದರೂ ಖರ್ಚು ಮಾಡ್ತೀರಿ ಅಲ್ವಾ? ಅದನ್ನೇ ನೀವು ನಮ್ಮ ಹತ್ರ ಇದೆ ಅಂತ ಹಾರ ಹಾಕ್ಕೋಬೇಕಾಗಿಲ್ಲ. ನಿಮ್ಮ ಹತ್ರ ಇತ್ತು ಅಂತಂದರೆ ಏನು ಬೇಕಾದರೂ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿದೆ, ಹೇಗೆ ಬೇಕಾದರೂ ಹೋಗ್ಲಿಕ್ಕೆ ಸಾಧ್ಯ ಇದೆ. ನೀವು ಎಷ್ಟು ಸಲ ಟ್ರಿಪ್ ಹೋಗಬೇಕಾದ್ರೂ, ದೇಶದಿಂದ ವಿದೇಶಕ್ಕೆ ಹೋಗಬೇಕಾದ್ರೂ ನಿಮ್ಮ ಬಳಿ
ಹಣ ಇರ್ತಕ್ಕ ಅದು ಗುಪ್ತವಾಗಿರುತ್ತೆ, ಒಂದು ಕಾರ್ಡ್ ಮುಖಾಂತರ ಇರುತ್ತೆ. ಹಾಗೆ ಎಲ್ಲೂ ಬೇಕಾದ ಸಾಧ್ಯ ಇದೆ. ಅಂತಹ ಮಂತ್ರವೇ ನಿಮಗೆ ಸಿದ್ಧಿ ಆಗಿದೆ ಅಂತಂದಾಗ ನೀವೆಲ್ಲವೂ ನಿಮ್ಮ ಹತ್ರ ಏನೂ ಬೇಕಾಗಿಲ್ಲ, ಆಯಾ ಸಂದರ್ಭಕ್ಕೆ ನಡೆಸ್ತಾ ಇರುತ್ತೆ. ಆಯಾ ಸಂದರ್ಭಕ್ಕೆ ನಮಗೆ ಏನು ಬೇಕೋ ಅದನ್ನು ಕೊಡ್ತಾ ಇರುತ್ತೆ. ನೀವೇನಾದರೂ ಬಹುಶಃ ಈಗ ನಾನು ಹೇಳುವಂಥ ಸರಸ್ವತಿ ಕವಚವನ್ನು ನೀವು ತೆಗೆದು ನೋಡಿ, ಗೂಗಲ್ಗೆ ಹೋಗಿ, ಅಥವಾ ನಾನು ನಿಮ್ಗೆ ಆಗಾಗ ಒಂದು ಮೆಸೇಜ್ ಕೊಡ್ತಿರ್ತೀನಿ ಸ್ತೋತ್ರಮಾಲಾ ಅಂತ, ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ಸರಸ್ವತಿ ಕವಚವನ್ನು ಏನಾದರೂ ಓದ್ತೀನಿ ಅಂತಂದರೆ ನೀವು ಯಾವುದು ಬರಿತೀರಪ್ಪ ಎಕ್ಸಾಮ್, UPSC ಬರಿತೀರಾ, MDದು ಬರಿತೀರಾ, ಎಂತಹದ್ದು ಬರಿತೀರೋ ಅದರಲ್ಲಿ ರ್ಯಾಂಕ್ ನೀವು ಕಟ್ಟಿಟ್ಟ ಬುತ್ತಿ. ಅದನ್ನು ಪ್ರತಿನಿತ್ಯ ಅನುಷ್ಠಾನಕ್ಕೆ ನೀವು ಜಾರಿಗೆ ತರ್ತಾ ಬನ್ನಿ. ಬಹಳ ಅದ್ಭುತವಾಗಿ ಸರಸ್ವತಿ ಏನು ಮಾಡ್ತಾಳೆ ಗೊತ್ತಾ, ನಮ್ಮ ಒಳಗಡೆ ಆವಾಹನೆ ಆಗಿಬಿಡುತ್ತಾಳೆ. ಈಗ ನಮ್ಮದು ಒಂದು ಮೊಬೈಲಲ್ಲಿ ಯಾವುದೋ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಹೇಗೆ ಮಾಡ್ಕೊಳ್ತೀವಿ, ಹಾಗೆ ಸರಸ್ವತಿ ನಿಮ್ಮ ಒಳಗಡೆ ಇನ್ಸ್ಟಾಲ್ ಆಗಿರುತ್ತಾಳೆ. ನಿನಗೇನು ಬೇಕೋ ಆ ಸಮಯಕ್ಕೆ ಅದನ್ನು ಕೊಡುತ್ತಾಳೆ. ಇದು ಮಾತ್ರ ಶತಸಿದ್ಧ. ಅಂತಹದ್ದು ಬೇಕಾದಷ್ಟು ವಾಲ್ಮೀಕಿ ಪಡಿಸಿರ್ತಕ್ಕಂಥದ್ದು, ಯಾಜ್ಞವಲ್ಕ್ಯರು ಪಡಿಸಿರ್ತಕ್ಕಂಥದ್ದು, ವೇದವ್ಯಾಸರು ಪಡಿಸಿರ್ತಕ್ಕಂಥ ಕವಚ ಅದು ಸರಸ್ವತಿಯ ಕವಚ. ನಿಮ್ಮ ನಾಲಿಗೆಯಲ್ಲಿ ನಲಿದಾಡ್ತಾ ಇರ್ತಾಳೆ. ಆಮೇಲೆ ತುಂಬ ಆಕ್ಟಿವ್ ಆಗಿರ್ತೀರಿ ನೀವು. ನಿಮಗೆ ರೋಗ ರುಜಿನಗಳೇ ಬರೋದಿಲ್ಲ. ಈ ಆಯುರ್ವೇದ ಒಂದು ಪದ್ಧತಿ ಹೇಳುತ್ತೆ, ಈ 3 ಕರೆಕ್ಟಾಗಿ ಫಾಲೋ ಮಾಡ್ತಕ್ಕಂಥವನು, ಇದನ್ನು ಅಭ್ಯಾಸ ಮಾಡ್ಕೊಂಡಿರ್ತಕ್ಕಂಥವನು ಡಾಕ್ಟ್ರ್ ಹತ್ರ ಹೋಗೋದೇ ಇಲ್ವಂತೆ, ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ. ಅದು ಯಾರು ಅಂತಂದರೆ, ಆಹಾರ ತಿಂದ ಆದಮೇಲೆ ಪೂರ್ಣವಾಗಿ ಪಚನ ಆದಮೇಲೆ ಆಹಾರ ಆಗ್ತಕ್ಕಂಥವನು, ಮತ್ತು ಮಧ್ಯದಲ್ಲಿ ಅದು ಇದು ತಗೊಳ್ಳಲ್ಲ. ಹಾಗಿರ್ತಕ್ಕಂಥವನು ಪೂರ್ಣವಾಗಿ ಆ ಸಮಯ ಏನಿದೆಯೋ ಆ ಸಂದರ್ಭಕ್ಕೆ ಅನುಸಾರವಾಗಿ ಆಹಾರವನ್ನು ಪಚನ ಆದ ನಂತರ ಮತ್ತು ಆಹಾರ ಆಗ್ತಕ್ಕಂಥವನು, ಮಧ್ಯದಲ್ಲಿ ಯಾವುದು ಕೂಡ ಇರಬಾರ್ದು. ಒಂದು. ಎರಡನೆಯದು, ರಾತ್ರಿ ಸಂದರ್ಭದಲ್ಲಿ ಊಟ ಆದ ನಂತರ ತಾಂಬೂಲವನ್ನು ತಿಂದು 1 ತಾಸು ಅವನ ಶತಪತೈ ಶನೈ ಅಂತ ಹೇಳ್ತಾನೆ. ಒಂದು 100 ಹೆಜ್ಜೆ ಆದರೂ ಕೂಡ ನಡಿಬೇಕು ಅಂತ ಹೇಳ್ತಾನೆ. ಶತಪತೈ ಶನೈ ಅಂತ ಜೋರಾಗಿ ಓಡೋ ಹಾಗಿಲ್ಲ, ನಿಧಾನವಾಗಿಯೇ ಒಂದು 100 ಹೆಜ್ಜೆ ನಡೀತಕ್ಕಂಥ. ಶತ ಅಂತಂದರೆ 100, ಪಥ ಅಂತಂದರೆ ಹೆಜ್ಜೆಗಳು, ಶನೈ ಅಂತಂದರೆ ನಿಧಾನ. ಈ ನಿಧಾನವಾಗಿ ಮಾಡ್ತಕ್ಕಂತಹದ್ದು ಯಾರು ಇರುತ್ತೋ ಅವರು. ಇನ್ನು ಮಲಗಬೇಕಾದ್ರೆ ಎಡಗೈ ದಿಮ್ಮಿಗಿಟ್ಕೊಳ್ತಾ ಅವನ ಎಡಗಡೆ ವಾಲಿ ಅಂದರೆ ಆ ಒಂದು ಹೃದಯ ಆ ಒಂದು ಹಾಸಿಗೆಗೆ ಟಚ್ ಆಗಬೇಕು. ಈ 3 ಪದ್ಧತಿ ಇತ್ತು ಅಂತಂದ್ರೂ ಕೂಡ ಸಾಕು, ಅವನು ಅದ್ಭುತವಾಗಿರ್ತಾನೆ, ಆರೋಗ್ಯವಾಗಿರ್ತಾನೆ, ಪೂರ್ಣವಾಗಿರ್ತಾನೆ. ಇವರಿಗೆ ಹಾರ್ಟ್ ಅಟ್ಯಾಕ್ ಇಂತಹದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳ್ತಾ ಇರ್ತಕ್ಕ ಈ ಸರಸ್ವತಿ ಕವಚಕ್ಕೂ ಅದಕ್ಕೂ ಲಿಂಕ್ ಯಾಕೆ ಕೊಟ್ಟೆ ಅಂತಂದರೆ, ಯಾರು ಇದನ್ನು ಸಿದ್ಧಿಸ್ಕೊಳ್ತಾರೋ ಆ ಸಮಯಕ್ಕೆ ಸರಿಯಾಗಿ ಅವನಿಗೆ ಏನು ಬೇಕೋ ಅದು ಒದಗಿ ಬರ್ತಾ ಇರುತ್ತೆ. ನಿನಗೆ ಹಣ ಬೇಕು, ಯಾವುದೋ ಒಂದು ಯೋಗ ಬೇಕು, ಎಲ್ಲವೂ ಕೂಡ ನಿನಗೆ ಸಿದ್ಧಿ ಆದ ಹಾಗೇ ಅಂತಹ ಸರಸ್ವತಿ ಕವಚವನ್ನು ಪಡಿಸಿದ್ದಿ. ಆದರೆ ಖಂಡಿತವಾದ ಈ ಸರಸ್ವತಿ ಕವಚದಿಂದ ಇಷ್ಟೆಲ್ಲ ಉತ್ತಮವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ, ನಮ್ಗೆ ಏನು ಬೇಕೋ ಅದು ಸಿಗುತ್ತೆ ಅಂತ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಪ್ರತಿಯೊಂದು ಕೂಡ ಇರುತ್ತೆ, ಆದರೆ ಸರಸ್ವತಿ ಕವಚವನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅದೆಲ್ಲವನ್ನು ಕೂಡ ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಷ್ಟೇ ಅಲ್ಲದೆ ಈ ಒಂದು ಗುಪ್ತ ನವರಾತ್ರಿಯ ಕಾರ್ಯಕ್ರಮ ಜುಲೈ 14ನೇ ತಾರೀಕು ನಡೀತಾ ಇದೆ. ನೇರವಾಗಿ ಗುರುಗಳನ್ನ ಭೇಟಿ ಮಾಡಬಹುದು, ನೀವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಕಾರ್ಯಕ್ರಮ ನೋಡ್ತಿರುವಂತಹ ಹೊಸ ವೀಕ್ಷಕರು ಹೇಗೆ ಬರುವಂಥದ್ದು ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿದಾಗ ಸಂಪೂರ್ಣವಾಗಿರೋ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಇದೆ. ನಮಸ್ಕಾರ.